ಕೆಲವೊಮ್ಮೆ ನಮಗೇನೋ ಕೆಟ್ಟದಾಗತ್ತೆ, ದುಃಖವಾಗತ್ತೆ. ಅಯ್ಯೋ ದೇವರು ಇಷ್ಟೆಲ್ಲ ದುಃಖ ಕೊಟ್ಟು ಬಿಟ್ಟ ಅಂತ ದೇವರ ಮೇಲೆ ಕೋಪ ಮಾಡಿಕೊಳ್ಳುವುದಲ್ಲ. ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡು ನಾವು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಭಗವಂತ ಫಲ ಕೊಡ್ತಾನೆ. ನಾವು ಮಾಡಿದಂತಹ ಕರ್ಮಗಳಿಗೆ ತಕ್ಕಂತೆ ಫಲ ಕೊಡೋದೇ ಆದರೆ ನಿಜವಾಗಿ ಬಹಳವೇ ದುಃಖವನ್ನು ಇಷ್ಟೊತ್ತಿಗೆ ದೇವರು ನಮಗೆ ಕೊಡಬೇಕಾಗಿತ್ತು. ಆದರೂ ಕಹಿಯಾದ ಔಷಧವನ್ನೇ ಮಗುವಿಗೆ ಕೊಡುವುದು ಆರೋಗ್ಯಕ್ಕಾಗಿ ಅನಿವಾರ್ಯವಾಗಿದ್ದರೂ ಸ್ವಲ್ಪ ಔಷಧಿಯನ್ನು ಕೊಟ್ಟು ಮತ್ತೆ ಬೆಲ್ಲ ಸಕ್ಕರೆ ತಿಂಡಿ ಕೊಟ್ಟು ಮತ್ತೆ ಸ್ವಲ್ಪ ಔಷಧವನ್ನು ಕೊಟ್ಟು ಕಹಿ ಇದ್ದರೂ ಒಂದೇ ಸಲ ಆ ಕಹಿಯ ಅನುಭವ ಬರದಂತೆ ನಿಧಾನವಾಗಿ ತಾಯಿ ಮಗುವಿನ ಬಾಯಿಯಲ್ಲಿ ಔಷಧವನ್ನು ಇಳಿಸುವ ರೀತಿಯಲ್ಲಿ ನಮಗೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟು ಇನ್ನೊಮ್ಮೆ ಇಂತಹ ತಪ್ಪು ಮಾಡಬಾರದೆಂಬ ಪ್ರಜ್ಞೆಯನ್ನು ಜಾಗರೂಕಗೊಳಿಸಿ